ವಿಕ್ಕಿ ಅಣ್ಣ ಅಂತೂ ತುಂಬ ಟೆನ್ಷನ್ ಮಾಡ್ಕೊಬಿಟ್ಟೈತೆ. ಇವಾಗ ಅವಳು ಯಾರು ಹುಡುಗ ಅಂತ ಹೇಳೋವರೆಗೂ ಬಿಡಲ್ಲ. ಆ ಶಕ್ತಿಗೆ ಗ್ರಾಚಾರ ಬಿಡಿಸ್ಬಿಡುತ್ತೆ. ಯಾಕೋ ಸಿಟ್ಟಲ್ಲಿ ಹೋಯ್ತು. ಏನು ಮಾಡತ್ತೋ ಏನೋ. ಎದುರಿಗಿದ್ರಂತೂ ಏನು ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಏನು ಮಾಡೋದು? ನಮ್ಮ ತಮ್ಮ ಎಷ್ಟೊತ್ತಿಗೆ ಬರ್ತಾನೋ ಏನೋ. ನಾನು ಬೇಗ ಬಂದ್ರೆ ಅತ್ತ ಕಟ್ ಕಳಿಸ್ಬೋದು. ಇವಣ್ಣೆ ಬೇರೆ ಇವಾಗ ಗಲಾಟೆ ಮಾಡಿದ್ರೆ ಇವರೆಲ್ಲೂ ಹೋಗಲ್ಲ. ಬೇಜಾರಾಗ್ಬಿಟ್ಟು ಇಲ್ಲೇ ಉಳ್ಕೊಂತಾರೆ. ಆ ಸೂಟ್ ಕೇಸ ಹೆಂಗೆ ತಗೊಂಡೋಗಿ ಕೊಡೋಣ ಅನ್ನಿಸ್ತೈತಿ. ಇವ್ರ ಹತ್ಲಾಗನ ಹೋದ್ರೆ ಸಾಕು ತಗೊಂಡೋಗಿ ಕೊಟ್ಬಿಡ್ತೀನಿ. ಬಾರಪ್ಪ ಅಂತ ಹೇಳಿದ್ದೀನಿ. ಹೆಂಗೋ ಸ್ವಲ್ಪ ಸ್ವಲ್ಪ ದುಡ್ಡು ಸಿಗುತ್ತೆ ಬಾ ಅಂತ ಹೇಳಿದ್ದೀನಿ ಅತ್ಲಾಗ. ಏ ಶಕ್ತಿ, ಶಕ್ತಿ ಬಾಯಿಲೆ. ಏನಪ್ಪ? ನೀನ ಶಕ್ತಿ? ಹಾಂ, ನೀನೇ ಶಕ್ತಿ? ಶಕ್ತಿನ ಕರಿತಾ ಇರೋದು ನಾನು. ನಿಮ್ಮ ಅಕ್ಕನ ಕರಿ, ಕರಿ ನಿಮ್ಮ ಅಕ್ಕನ. ಅಕ್ಕ ಬಾರೆ, ಅಪ್ಪಾಜಿ ಕರಿತೈತೆ. ಅಕ್ಕ ಬಾಯಿಲಿ ಏನು ಕೇಳ್ಬಾ, ಅದೇನು ಹೇಳುತ್ತೆ ಅಂತ ಕೇಳ್ಬಾರೆ. ಬಂದರೆ ಸರಿ. ಅಲ್ಲೇ ಅಳ್ತಾ ಇದ್ರೆ ನಾನೇನೇನು ಸುಮ್ಮನಿರೋದಿಲ್ಲ. ನಾನು ಸಾಯಂಕಾಲ ಬಂದ ಮೇಲೆ ಮಾತಾಡೋಣ ಅಂತ ಹೋದೆ. ಹೇಳು ಬಾಯಿಲಿ. ಬಾ, ಬರ್ಬೇಕಷ್ಟೇನೆ ಕರ್ದಿದ್ದ ತಕ್ಷಣ. ಬಾರೆ ಅಕ್ಕ ಬಾ. ಯಾಕಪ್ಪ ಯಾಕಪ್ಪ ಹಂಗಾಡ್ತೀಯ ನನ್ನ ಮೇಲೆ? ಯಾಕಪ್ಪ? ಯಾಕಪ್ಪ ಅಂತಂದರೆ ನೀನು ಮಾಡಿರೋದಕ್ಕೇನೆ. ನೀನು ಮಾಡಿರೋದಕ್ಕೆ ಆಡ್ತಾ ಇರೋದು. ಬಾಯಿಲಿ ಫಸ್ಟ್ ಇಲ್ಲಿ ನಿಂತ್ಕೊಂಡು ಅದು ಯಾವ ಹುಡುಗ, ಅದು ಯಾವ ಊರನು, ಅವನ ಹೆಸ್ರೇನು ಹೇಳು ಬಾಯಿಲೆ. ಬಿಡಪ್ಪ ಪಾಪ ಅಕ್ಕನ ಆಗ್ಲಲ್ಲ. ಏನು ಗೋಳಕೊಂತೀಯ? ಅವಳಂಗೆ ಮಾಡಲ್ಲ ಅಂತ ಹೇಳಿಲ್ವೇ? ಪಾಪ ಅವಳು ಎಲ್ಲೂ ಹೋಗಿಲ್ಲ ಗೊತ್ತೇ. ಬೆಳಗ್ಗೆಯಿಂದನೂ ಒಳಗೆ ಇದ್ದಾಳೆ, ಅಲ್ಲಿಗೂ ಹೋಗಿಲ್ಲ, ಯಾರನ್ನೂ ಮಾತಾಡ್ಸಿಲ್ಲ, ಏನಿಲ್ಲ. ಬಿಡಪ್ಪ ಹೋಗ್ಲಿ. ನೀನು ಸುಮ್ಮನೆ ನಿಂತ್ಕೋಬೇಕು. ನನ್ನ ಹತ್ರ ಮಾತಾಡಂಗಿಲ್ಲ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಜಾಸ್ತಿ ಮಾತಾಡಿದೀಯ ಅಂದ್ರೆ ಗ್ರಾಚಾರ ನೆಟ್ಗಿರೋದಿಲ್ಲ ನೋಡಿ, ಹೇಳುತ್ತೀನಿ. ಮಾತಾಡ್ಬಿಡ ಜಾಸ್ತಿನ. ಏನಕ್ಕೆ ಮಾತಾಡ್ತೀಯ? ಏನಕ್ಕೆ ನೀನು ಮಾತಾಡ್ತಾ ಇದೀಯ ಅಂತ ಮಾತಾಡಪ್ಪ ನೀನು. ಯಾಕಪ್ಪ ಯಾಕಪ್ಪ ಹಿಂಗೆ ಮಾತಾಡ್ತೀಯ? ನಿಮ್ಮಮ್ಮ ಎಲ್ಗೋದ್ಲಮ್ಮ? ಎಲ್ಗೋದ್ಲು ನಿಮ್ಮಮ್ಮಯ್ಯ? ಇಲ್ಲ ಅಣ್ಣಯ್ಯ ಮಂತಕ್ಕೆ ಬಂದಿರಲಿಲ್ಲ, ಅದಕ್ಕೆ ಹುಡಿಕೊಂಬರಕ್ಕೆ ಹೋಗೈತೆ. ಅತ್ತೋಗಿ ಅವನು ಅಂತ ಹೇಳಿ ಹುಡಿಕೊಂಬರಕ್ಕೆ ಹೋಗೈತೆ. ಬೇಡ 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 ಅಂದರೂ ಕೇಳಲಿಲ್ಲ. ಅವನು ಕರ್ಕೊಂಬಂದ್ಲು ಹೋಗಿ. ಇವಾಗ ಎಲ್ಲ ನಮಗೆ ಟೆನ್ಷನ್ ಕೊಡ್ತಾಳೆ. ಇವ್ರು ನೋಡಿದ್ರೆ ಇಂಥವು ಮಾಡ್ತಾಳೆ, ಅವ್ನು ನೋಡಿದ್ರೆ ಹಂಗೆ ಕುಡ್ಕೊಂಡು ಓಡಾಡ್ಕೊಂಡು ನಮ್ಮ ಮರ್ಯಾದೆ ತೆಗಿತಾ ಇದ್ದಾನೆ. ಎಲ್ಲರಿದ್ರಿಗೂ ಇವತ್ತು ನಮ್ಮನ್ನು ಚೀಪಾಗಿ ಮಾಡ್ತಾ ಇದ್ದಾರೆ. ಚೀಪ್ ಆಗ್ತಾ ಇದೀವಿ, ನಾವೆಲ್ಲರಿದ್ರಿಗೂ ಚೀಪ್ ಆಗ್ತಾ ಇದ್ವಿ ಇವತ್ತು. ಬಿಡೋಣ ಪಾಪ, ಅವಳಿಗೆ ಯಾಕೆ ಹಂಗೆ? ಸುಮ್ಮನಿರೋಣ ಅಂತ ಯಾಕೆ ಬೇಜಾರು ಮಾಡ್ಕೊಂಡು ನೀನು ಟೆನ್ಷನ್ ತಗೊಂಡು? ಸುಮ್ಮನಿರೋಣ ಬಿಡು, ಹೋಗ್ಲಿ. ಅವಳು ಆಚಿಗೆ ಹೋಗಿಲ್ಲ, ಅವಳಿಗೆ ಬುದ್ಧಿ ಕಲ್ಕೊಂಡವಳೆ. ಏನು ಮಾಡೋಕ್ಕಾಗುತ್ತೆ? ತಪ್ಪು ಆಗುತ್ತಣ್ಣ. ವಯಸ್ಸಿನಾಗ ತಪ್ಪು ಅಂಬೋದು ಎಲ್ಲರೂ ಮಾಡ್ತಾರಮ್ಮ. ಅದು ಯಾರು, ಅದು ಯಾವನು ಅಂತ ನನಗೆ ಗೊತ್ತಾಗಬೇಕು. ಅವ್ನು ಯಾವ ಊರನು, ಅವನ ಹೆಸರೇನು ಅಂತ ಗೊತ್ತಾಗಬೇಕು. ಇನ್ನೇನು ಅವ್ನು ನೋಡಿದ್ದೀನಿ, ಅವ್ನ ಮಕ ನನಗೆ ಗೊತ್ತೈತೆ. ಅವ್ನು ಯಾವ ಊರನು ಏನು ಅಡ್ರೆಸ್ ನನಗೆ ಹೇಳ್ಬೇಕಷ್ಟೇಯ. ಅಪ್ಪ ಬಿಡಪ್ಪ, ಬೇಡ. ನೀನು ಮೊದಲೇ ಸಿಟ್ಟು ಹೋಗಿ ಮತ್ತೆ ಅಲ್ಲೆಲ್ಲ ಗಲಾಟೆ ಮಾಡೋದು ಅದೆಲ್ಲ ಬೇಡಪ್ಪ. ಸುಮ್ಮನೆ ಸಮಸ್ಯೆಗಳು. ಹ್ಞೂನಪ್ಪ, ಇಲ್ಲಿಗೆ ಬಿಟ್ಟಾಕಿ ವಿಷಯ ಸುಮ್ಮನಾದರೆ ಯಾವ ಸಮಸ್ಯೆಗಳೂ ಬರಲ್ಲ. ನೀನು ಇದನ್ನ ಇನ್ನೂ ಜಾಸ್ತಿ ಮಾಡಿದಷ್ಟು ನೀನು ಇಲ್ಲಿ ತಿಳ್ಕೊಂಬೋದು ಮತ್ತೆ ಹೋಗೋದು, ಅಲ್ಲಿ ಗಲಾಟೆ ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲಪ್ಪ. ನೀನು ಹೋಗ್ತೀಯ, ಅಲ್ಲಿ ಗಲಾಟೆ ಮಾಡ್ತೀಯ. ಮತ್ತೆ ಗಲಾಟೆ ಮಾಡ್ದಂಗೆ ಇರ್ತೀನ? ಮಾಡ್ತೀನಿ. ಮತ್ತೆ ನನಗೆ ಅಷ್ಟೊಂದು ಹೊಟ್ಟೆ ಉರಿತಾ ಐತೆ. ನಾವೆಲ್ಲ ಅಷ್ಟೊಂದು ಚೆನ್ನಾಗಿ ಸಾಕಿ ಹಿಂಗೆ ಮಾಡ್ತಿದ್ರೆ ಇವತ್ತು ನಾವು ಅವ್ರ ಎದುರಿಗೆಲ್ಲ ಎಷ್ಟು ಚೀಪ್ ಆಗ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಿರಿ. ಅವರೆಲ್ಲ ನಮ್ಮನ್ನು ಎಷ್ಟು ಸದರ ತಿಳ್ಕೊಂತಾರೆ, ಹಿಂಗೆ ಮಾತಾಡ್ತಾರೆ ಅವರೆಲ್ಲ ಅಂತೇಳಿ ಮಾತಾಡು. ಹೇಳು ಅವರೆಲ್ಲ ಎಷ್ಟು ನಮ್ಮನ್ನು ಹೆಂಗೆ ಮಾತಾಡ್ತಾರೆ ಅಂತ. ಅಯ್ಯೋ ಅಣ್ಣ, ಮಾತಾಡೋರ್ಗೆ ಏನಣ್ಣ, ನೀನು ಚೆನ್ನಾಗಿದ್ರು ಆಡ್ಕೊಂತಾರೆ, ಕೆಟ್ಟರು ಆಡ್ಕೊಂತಾರೆ. ಅಯ್ಯೋ ಹೆಂಗಿದ್ರು ಆಡ್ಕೊಂತಾರೆ. ಆಡ್ಕೊಂಬ ಜನದ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಕಣಣ್ಣ. ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ನೀನು ಹಿಂಗೆ ಇದ್ರು ಆಡ್ಕೊಂತಾರೆ. ನೀನು ಚೆನ್ನಾಗಿದ್ರು ಆಡ್ಕೊಂತಾರೆ, ನೀನು ಕೆಟ್ಟರು ಆಡ್ಕೊಂತಾರೆ, ಹೆಂಗಿದ್ರು ಆಡ್ಕೊಂತಾರೆ. ಆಡ್ಕೊಂಬರ ಬಗ್ಗೆ ಯಾಕಣ್ಣ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ನೀನು? ಹೇಳ್ಬೇಕು ಅಷ್ಟೇ. ನನಗೆ ಜಾಸ್ತಿ ಮಾತಬೇಡ. ಹೇಳು ಅದು ಯಾರು ಅಂತ ಹೇಳ್ಬೇಕು. ಹೇಳಮ್ಮ, ಹೇಳೋದು ಯಾರು? ಅಪ್ಪ, ಮತ್ತೆ ಅವನ ಹೆಸರು ಅಂತ್ಯ ಅಂತ. ಇಬ್ರು ಅಣ್ಣ ತಮ್ಮಗಳು ಆದಿ ಅಂತ್ಯ ಅಂತೇಳಿ. ಅವ್ರ ಅಣ್ಣ ಆದಿ ಮದುವೆ ಆಗೈತೆ. ಮತ್ತು ಅವರು ಯಾರು ಗೊತ್ತಾ, ಈ ಸೇವಂತಿ ಅಕ್ಕ ಇದ್ರಲ್ಲ, ಊರಲ್ಲಿ ಅವ್ರ ಮೈದನ ಮಗ. ಅವರು ನಮಗೆ ಚೆನ್ನಾಗಿ ಗೊತ್ತು. ಭಾಳ ದಿನದಿಂದ ನಾನು ಅವನು ಪರಿಚಯ ಮಾಡಿಕೊಂಡು ಇಬ್ಬರೂ ಈ ಥರ ಲವ್ ಅನ್ನೋದು ಸ್ಟಾರ್ಟ್ ಆಯ್ತಪ್ಪ ನಮ್ಮ ಮಧ್ಯೆ. ಅವನ ಹೆಸರು ಅಂತ್ಯ ಅಂತ ಹೇಳಿ. ಅಂತ್ಯ ಮಾಡ್ತಾನೆ. ಸರಿಯಾಗಿ ಅಂತ್ಯನೇ ಮಾಡಿಬಿಡ್ತಾನೆ. ಅಂತ್ಯ ಅಂತ ಹೆಸರಿಗೆ ಕೇಳೋನೆ ಅಂದಮೇಲೆ ನಿನ್ನ ಅಂತ್ಯನೇ ಮಾಡಿಬಿಡ್ತಾನೆ. ಕೊನೆಗೆ ಅಂತ್ಯನೇ ಮಾಡಿಬಿಡ್ತಾನೆ ನೀನು. ಅಪ್ಪ ಪ್ಲೀಸ್ ಅಪ್ಪ, ಹೋಗೋದಾಗ್ಲಿ, ಅಲ್ಲಿ ಗಲಾಟೆ ಮಾಡೋದಾಗ್ಲಿ, ಅವರಿಗೆಲ್ಲ ಬೈಯೋದಾಗ್ಲಿ ಅದೆಲ್ಲ ಮಾಡಬೇಡಪ್ಪ. ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಬೈದಂಗೆ ಸುಮ್ಮನೆ ಇಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅವನಿಗೆ ಸರಿಯಾಗಿ ಹೇಳ್ಬತ್ತೀನಿ. ನಮ್ಮ ಮನೆ ಸುದ್ದಿಗೆ ಮತ್ತೆ ಬರ್ಕೊಡ್ದು.
ನಿನ್ನ ಫೋನ್ನಾಗ ಎಷ್ಟು ಸಾರಿ ಫೋನ್ ಮಾಡೋಣ ಗೊತ್ತಾ? ಮತ್ತೆ ನಾನು ಬಿಡು ಹೋಗ್ಬಾರ್ದು ಅಂತಲೇ ಇದ್ದೆ, ಮತ್ತೆ ಪದೇ 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 ಫೋನ್ ಮಾಡ್ತಾನೆ ಇದ್ದಾನೆ. ನನಗೆ ಗೊತ್ತು, ಅವ್ನು ಮಾಡ್ತಾ ಇರೋದೆಲ್ಲ ನನಗೆ ಗೊತ್ತಾಗೈತೆ. ಅದಕ್ಕೇನೆ ಹೋಗ್ಬಿಟ್ಟು ಅವ್ನಿಗೆ ಸರಿಯಾಗಿ ವಾರ್ನಿಂಗ್ ಮಾಡ್ಬತ್ತೀನಿ. ನಾನೇನು ಗಲಾಟೆ ಮಾಡಕ್ಕೆ ಹೋಗಲ್ಲ, ಸರಿಯಾಗಿ ಹೇಳ್ಬತ್ತೀನಿ ಅವನಿಗೆ. ಅವಳು ಎಲ್ಲಿಗೆ ಹೋದ್ಲ ಅವ್ನು ನೋಡ್ಕೊಂಬರಕ್ಕೆ. ಎಲ್ಲಿಗೆ ಹೋದ್ಲ ಏನೋ. ಅಯ್ಯೋ ನಮ್ಮ ಅಪ್ಪಗಂತೂ ವಿಷಯ ಗೊತ್ತಾಗ್ಬಿಟ್ಟು ಬೇಡ ಕಣಮ್ಮ. ಹಂಗೆ ಮತ್ತೆ ಗಂಡಸರಿಗೆ ಮನೆಯಾಗಿಂತ ಧ್ಯಾನನ ಗೊತ್ತಾಗ್ಬಿಟ್ರೆ ಅವ್ರು ಹಂಗೆ ಆಡೋದು. ನೋಡಿ ನಮ್ಗೆ ಹೆಂಗಾಯ್ತಲ್ಲ ಅಂತೇಳಿ ಹಂಗೆ ಯೋಚನೆ ಮಾಡ್ತಿರ್ತಾರೆ. ಅವರು ಭಾಳ ಒಂಥರ ಸಿಟ್ಟು ಮಾಡ್ಕೊಂತಾರೆ. ಮರ್ಯಾದೆ ಪ್ರಶ್ನೆ ಅಂತೇಳಿ ಗಂಡು ಮಕ್ಳಿಗೆ ಇಂಥ ವಿಚಾರ ಗೊತ್ತಾದ್ರೆ ಹಿಂಗೆ ಮತ್ತೆ ಆಗೋದು. ಇವತ್ತು ಭಯ ಭಯ ಆದಂಗೆ ಆಗ್ತೈತೆ. ಹೋಗತ್ತೆ ಇವಪ್ಪ ಅಲ್ಲೋಗಿ ಎಲ್ಲಿ ಜಗಳ ಮಾಡುತ್ತೋ, ಎಲ್ಲಿ ಗಲಾಟೆ ಮಾಡುತ್ತೋ ಅನ್ನಂಗೆ ಆಗ್ಬಿಟ್ಟೈತೆ. ತುಂಬ ಭಯ ಭಯ ಆದಂಗೆ ಆಗ್ತೈತೆ. ಬಿಡ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಏನು ಅಂಥದ್ದೆಲ್ಲ ಏನು ಮಾಡಲ್ಲ ನಿಮ್ಮಪ್ಪಯ್ಯ. ಹೋಗಿ ಹೇಳಿ ಬರುತ್ತೆ ಅಷ್ಟೇನೆ, ಸುಮ್ಮನಿರು. ನೀನಿನ್ನೂ ಬೇಡ ಕಣಪ್ಪ, ಹೇಳಲ್ಲ ಕಣಪ್ಪ ಅಂದಷ್ಟು ಇನ್ನೂ ಬಿ ಪಿ ರೈಸ್ ಮಾಡ್ಕೊಂಬತ್ತೆ, ಇನ್ನೂ ಜಾಸ್ತಿ ಟೆನ್ಷನ್ ತಗೊಂಬತ್ತೆ. ಹೋಗಿ ಹೇಳಿ ಬಂದರೆ ಅದು ಬಗೆಹರ್ದೋಗುತ್ತೆ, ಸುಮ್ಮನಿರು. ಯಪ್ಪ ನನಗಂತೂ ತಲೆನೋವಾಗ್ಬಿಟ್ಟೈತೆ. ಅವ ಅಮ್ಮನೂ ಹಂಗೆ ಟೆನ್ಷನ್ ತಗೊಂಡು ಅವನೆಲ್ಲೋದ ಬರಲಿಲ್ಲ ಅಂತೇಳಿ ಟೆನ್ಷನ್ ತಗೊಂಡು ಅಮ್ಮನೂ ಹಂಗೆ ಕಣಪ್ಪ. ಪಾಪ ಅಲ್ಲೂ ಇಲ್ಲೂ ಹುಡ್ಕಾಡ್ತೈತೆ, ಎಲ್ಗೋದ್ನೋ ಏನೋ. ಅವನು ಸಿಕ್ಕೇ ಇಲ್ಲ, ಎತ್ತಾಗೋದ್ನೋ ಏನೋ ಕುಡಿಯೋದು ಕಲ್ತ್ಕೊಂಡು ನಮ್ಮ ಅಣ್ಣ ಇತ್ತು. ಹಿಂಗಾದ್ರೆ ಅವನಿಗೇನಿಲ್ಲ, ಅವನ ಜೀವನ ಉದ್ಧಾರ ಆದಂಗೆನೆ. ಎಷ್ಟು ಹೇಳಿದ್ರು ಕೇಳಲ್ಲ, ಅವಳ ಬಗ್ಗೆ ಏನು ತಲೆ ಕೆಡಿಸ್ಕೊಂಡು. ಅದು ಬೇರೆ ಇಲ್ಲಿಗೆ ಬಂದವಳ ನೋಡ್ತಾನೆ. ಬೆಳಗ್ಗೆ ಚೆನ್ನಾಗಿದ್ದ, ರಾತ್ರಿ ಒಂದು ಸ್ವಲ್ಪ ಕುಡ್ಕೊಂಡ್ ಬಂದಿದ್ದ. ಬೆಳಗ್ಗೆ ಚೆನ್ನಾಗಿದ್ದ. ಅವಳು ಇಲ್ಲೇ ಇರೋದಕ್ಕೂ ಊರಿಗೆ ಬಂದು ಇಲ್ಲೇ ಇದಾವೆ ಎರಡೂ ಯಾಕನ. ಇಲ್ಲೇ ಬಂದಿರೋದಕ್ಕೂ ಅದಕ್ಕೂ ನೋಡ್ಬಿಟ್ಟು ಅವನಿಗೆ ಟೆನ್ಷನ್ ತಡ್ಕೊಂಬಕ್ಕೆ ಆಗ್ತಾ ಇಲ್ಲ ಕಣತ್ತೆ. ಇಲ್ಲಿಗೆ ಬಂದವೆ ಎರಡೂ. ಏನೋ ಬಟ್ಟೆ ಬರೀ ಅದು ಇದು ತೆಗಿಯಕ್ಕೆ ಹೋಗ್ತಾವಂತೆ. ಯಾರು ಹಂಗೆ ಉಮ್ತಿದ್ರಪ್ಪ, ನಾನೇನೇನು ಕೇಳಕ್ಕೆ ಹೋಗ್ಲಿಲ್ಲ. ಯಾರೋ ಇಲ್ಲ ಹಂಗಂತ ಹೇಳ್ತಾ ಇದ್ದು. ಕೇಳೋಕ್ಕೆ ಯಾರೋ ಕೇಳ್ತಿದ್ರು, ಹಂಗಂತ ಹೇಳ್ತಿದ್ರು. ಮತ್ತು ಇವರು ಬಟ್ಟೆ ಬರೆ ತೆಗಿಯೋಕ್ಕೆ ಓಡಾಡೋಕ್ಕಾಗಲ್ಲ, ಇವರು ಜೊತೆಗೆ ಹೋಗ್ತಾರೆ. ಇಲ್ಲಾಂದ್ರೆ ತಮ್ಗಳು ಕರಿಯೋಕೆ ಅದಕ್ಕೂ ಇದಕ್ಕೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗಂಡ ರಜಾ ಹಾಕಲ್ವಂತೆ. ಅವಳ ಗಂಡ ಋತು ಇದ್ದಾಳಲ್ಲ, ಋತು ಗಂಡ ಎಲ್ಲ ರಜಾ ಹಾಕಲ್ವಂತೆ. ಅದಕ್ಕೆ ನನ್ನ ತಮ್ಮಗಳೆಲ್ಲ ಕರಿಯೋಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು 3-4 ದಿನ ಐತೆ ಮುಂದ್ಗಡೆ ಹೋಗ್ತಾರಂತೆ ಅವ್ರ ಊರಿಗೆ. ನೋಡಮ್ಮ ಹಿಂಗೆ ಮದುವೆ ಮಾಡಾರ ನಾನು ನೋಡಿಲ್ಲ. ನೆಂಟರೊಬ್ಬ ಬಂದು ಸೇರ್ಕೊಂಡು ಇಲ್ಲಿಗೆ ಬಂದವ ಎರಡು. ಅವನು ನೋಡಿ ಅರ್ಧ ತಲೆ ಕೆಡಿಸ್ಕೊಂಡು ಕಣಮ್ಮ. ಅವ್ರು ಎರಡು ಬರಲಿಲ್ಲ ಅಂದ್ರೆ ಅವ್ನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಇಲ್ಲಿಗೆ ಬಂದಾರ ಅವ್ರು ಮಾಡಕ್ಕೆ ಬದುಕಿಲ್ದಲೇನೆ. ಪಾಪ ನಮ್ಮ ಅಣ್ಣ ಇನ್ನೂ ತಲೆ ಕೆಡಿಸ್ಕೊಂಡು ಹಿಂಗೆ ಮಾಡ್ತಾನೆ. ಅವ್ನು ಹಂಗೆ ಮಾಡೋದಕ್ಕೆ ಅವಪ್ಪ ಅದಕ್ಕೂ ಸಿಟ್ಟು ಮಾಡ್ಕೊಂಬತ್ತೆ. ಇವನು ಹಿಂಗೆ ಮಾಡ್ತಾನಲ್ಲ ಅಂತೇಳಿ ಇನ್ನೂ ಸಿಟ್ಟು ಮಾಡ್ಕೊಂಬತ್ತೈತೆ ಹೋಗತ್ಲಾಗಿ. ಮತ್ತೆ ಅಯ್ಯೋ ಎಲ್ಲ ಟೆನ್ಷನ್. ನಿಮ್ಮಪ್ಪ ಅವರೆಲ್ಲ ಏನು ಅನ್ಕೊಂತಾರೆ, ಬಿಟ್ಟು ಬೇರೆ ಬಂದಿದ್ದೀವಲ್ಲ ಅಲ್ಲೆಲ್ಲನ. ಅದಕ್ಕೆ ಅವರೆಲ್ಲ ಏನು ಅನ್ಕೊಂತಾರೆ ಏನು ಅಂತ ಭಾಳ ಟೆನ್ಷನ್ ತಗೊಂತ ಇದ್ದಾನೆ. ಎಷ್ಟು ಇವಾಗ ಅವ್ರಿಗೆ ಗೊತ್ತಾದರೆ ಒಂಥರ ಸಾದ್ರ ಆಗ್ತೀವಿ ಅಂತ ಭಾಳನೇ ಯೋಚನೆ ಮಾಡ್ತಾ ಇದ್ದಾನಮ್ಮ ನಿಮ್ಮಪ್ಪ. ಥರ ಅದನ್ನೇ ತಲೆ ಕೆಡಿಸ್ಕೊಂಡು ಒಂಥರ ಅದನ್ನೇ ಇದು ಮಾಡ್ಕೊಂಡು ಇದ್ದಾನೆ. ಏನು ಮಾಡ್ತೀಯಮ್ಮ, ಯಾರೋ ತಲೆ ಕೆಡಿಸ್ಕೊಂತಾರೆ ಅಂತ ನಾವು ಇದು ಮಾಡ್ಕೊಂಬಕ್ಕೆ. ಅವತ್ತು ಹೆಂಗಿದ್ರು ಆಡ್ಕೊಂತಾರೆ, ಕೆಟ್ಟರು ಆಡ್ಕೊಂತಾರೆ, ಚೆನ್ನಾಗಿದ್ರು ಆಡ್ಕೊಂತಾರೆ, ಹೆಂಗಿದ್ರು ಆಡ್ಕೊಂತಾರೆ. ಜನಕ್ಕೇನು ತಗ ಈಗಿನ ಜನನೇ ಅಷ್ಟು, ನೀನು ಸರಿ ಇಲ್ಲ. ಮತ್ತೆ ಅಲ್ವೇನತ್ತೆ, ಹೆಂಗಿದ್ರು ಆಡ್ಕೊಂತಾರೆ. ಅಯ್ಯೋ ನಮ್ಮ ಅಪ್ಪಗೆ ಅದು ಗೊತ್ತಾಗಲ್ಲ. ಚೆನ್ನಾಗಿದ್ರೆ ಅವ್ರಿಗೇನು ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಪ್ಪ, ಏನು ಅವ್ರಿಗೇನೇನು ಕಮ್ಮಿ ಆಗಿಲ್ಲ ಅಂತೇಳಿ ಎಷ್ಟು ಆಡ್ಕೊಂತಾರೆ. ಹಿಂಗೆ ಮಾತಾಡ್ತಾರೆ. ಅಯ್ಯೋ ಮಾತಾಡೋರ್ಗೆ ನೀನು ಹಿಂಗಿದ್ರು ಮಾತಾಡ್ತಾನೆ ಇರ್ತಾರೆ ಒಟ್ಟಿನಲ್ಲಿ ಜನ. ನಮ್ಮಪ್ಪ ಎಲ್ಲ ಅಡ್ರೆಸ್ ತಿಳ್ಕೊಂಡು ಹೋಯ್ತು. ಅವನಿಗೆ ಸರಿಯಾಗಿ ಹೇಳ್ಬತ್ತೀನಿ ಅಂತ ಫೋನೆಲ್ಲ ಮಾಡ್ತಾ ಇದ್ದಾನಂತ. ನನ್ನ ಫೋನೆಲ್ಲ ಕಿತ್ಕೊಂಡು ಇಟ್ಕೊಂಡೈತಲ್ಲ ನಮ್ಮ ಅಪ್ಪಯ್ಯ, ಫೋನ್ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಎಲ್ಲ ಅಡ್ರೆಸ್ ತಿಳ್ಕೊಂಡು ಹೋಗೈತೆ. ಅಯ್ಯೋ ಏನು ಗಲಾಟೆ ಮಾಡುತ್ತೋ ಏನೋ ಅನಿಸ್ತೈತೆ. ನನಗಂತೂ ಭಯ ಆದಂಗೆ ಆಗ್ತೈತೆ. ತುಂಬ ಟೆನ್ಷನ್ ತಗೊಂಡೈತೆ ನಮ್ಮ ಅಪ್ಪ ಅಂತ ಈ ವಿಚಾರದಲ್ಲಿ. ನಮ್ಮ ಅಪ್ಪ ಅಂತಲ್ಲ, ಎಲ್ಲ ಗಂಡು ಮಕ್ಕಳು ಅಷ್ಟೇ. ಇಂಥ ವಿಚಾರದಲ್ಲಿ ಮನೆ ಹೆಣ್ಮಕ್ಳಿಗೆ ಈ ರೀತಿ ಏನಾದ್ರೂ ಮನೆ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ, ಏನಾದರೂ ಈ ಥರ ವಿಚಾರಗಳು ನಡೆದಿದ್ದಾವೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ಥರ ಪರಿಸ್ಥಿತಿಗಳು ಬಂದೇ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಗಳಿನ್ನೂ ತುಂಬ ಜನಕ್ಕೆಲ್ಲ ರೆಕಮೆಂಡ್ ಆಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.